ಮೂರನೇ ಸ್ಟೋರಿ. ಒಂದು ಕಡೆ ಇಡೀ ಜಗತ್ತು ಅಮೆರಿಕ ಮತ್ತು ಇರಾನ್ನ ಮಾತುಕತೆ ಏನಾಗಬಹುದು ಅಂತ ಆಲೋಚನೆಯಲ್ಲಿ ಮಗ್ನ ಆಗಿತ್ತು. ಇವತ್ತಿಗಾದರೂ ಶಾಂತಿ ಸಿಗುತ್ತೆ, ಯುದ್ಧ ಎಲ್ಲ ಶಮನ ಆಗ್ಬಿಡುತ್ತೆ ಅಂತ. ನೋಡಿ, ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಯ ನೆಪದಲ್ಲಿ ಮತ್ತೊಬ್ಬ ನಾಯಕನ ಬಲಿಗಾಗಿ ಅಥವಾ ಮತ್ತೊಬ್ಬನ ನಾಯಕನ ಹತ್ಯೆಗಾಗಿ ಇಸ್ರೇಲ್ ಆಲೋಚನೆ ಮಾಡಿತ್ತು ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಈ ಸುದ್ದಿಗಳ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ ಜಾಗತಿಕವಾಗಿ. ಯಾಕೆ, ಯಾವ ನಾಯಕ ಪಾಕಿಸ್ತಾನದ ಮುನೀರನ್ನು ಹತ್ಯೆ ಮಾಡೋದಕ್ಕೆ ಇಸ್ರೇಲ್ನ ಮೊಸಾದ್ ಒಂದು ಆಲೋಚನೆ ಮಾಡಿತ್ತು, ಅದಕ್ಕಾಗಿ ಒಂದು ಪ್ರೀ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿತ್ತು ಅಂತ ನಾವೆಲ್ಲ ಮೊದಲ ದಿನದಿಂದಲೂ ಕೂಡ ನೋಡ್ತಾ ಇದ್ದೀವಿ. ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಗ್ತಾ ಇರೋದು ಇಸ್ರೇಲ್ಗೆ ಎಳ್ಳು ಕಾಳಷ್ಟು ಕೂಡ ಮನಸ್ಸಿಲ್ಲ. ಯಾಕೆ ಅಂತ ಹೇಳಿದರೆ, ಅಮೆರಿಕ ಏನಾದರೂ ಇರಾನ್ಗೆ ನಾಳೆ ಸಹಾಯ ಮಾಡಿದರೆ ಅದು ನನ್ನ ಬುಡಕ್ಕೆ ಬಂದು ಬಿಡುತ್ತೆ. ಹೆಜ್ಬುಲ್ಲಾದವರು ಆ್ಯಕ್ಟಿವ್ ಆಗ್ತಾರೆ, ಹಮಾಸ್ನವರು ಆ್ಯಕ್ಟಿವ್ ಆಗ್ತಾರೆ, ಹೌತಿಗಳ ಆ್ಯಕ್ಟಿವ್ ಆಗ್ತಾರೆ, ಬೇರೆ ಬೇರೆ ಮಧ್ಯಪ್ರಾಚ್ಯದ ದೇಶಗಳಲ್ಲೇ ಆ್ಯಕ್ಟಿವ್ ಆಗುವ ಮುಖಾಂತರ ನನ್ನ ದೇಶದ ಅಸ್ತಿತ್ವಕ್ಕೆ ಏನಾದರೂ ಧಕ್ಕೆ ಬಂದುಬಿಡುತ್ತೆ ಎನ್ನುವಂಥ ಆತಂಕ ಯಾರಿಗಿದೆ ಅಂತ ಹೇಳಿದರೆ ಬೆಂಜಮಿನ್ ನೆತನ್ಯಾಹು ಅವರಿಗಿದೆ. ಇದೀಗ ಬೆಂಜಮಿನ್ ನೆತನ್ಯಾಹು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಅವರನ್ನು ಹತ್ಯೆ ಮಾಡುವುದಕ್ಕೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ತಯಾರಿಯನ್ನು ನಡೆಸಿದ್ರು. ಅದಕ್ಕಾಗಿ ಮೊಸಾದ್ ಕಾರ್ಯಾಚರಣೆಯನ್ನು ಮಾಡಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಅದು ವಿಫಲ ಆಗಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದು ಹೆಂಗಾಯಿತು? ಪಾಕಿಸ್ತಾನ ಏನು ಮಾಡಿತು? ಇಸ್ರೇಲ್ನ ಕಾರ್ಯಾಚರಣೆ ಹೆಂಗಿತ್ತು? ಪಾಕಿಸ್ತಾನ ಹೆಂಗೆ ತಪ್ಪಿಸ್ಕೊಳ್ತು? ಯಾರ ಮಧ್ಯಸ್ಥಿಕೆಯನ್ನು ವಹಿಸಿದ್ರು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಪಾಕ್ ಸೇನಾ ಮುಖ್ಯಸ್ಥನ ಹತ್ಯೆಗೆ ಮೊಸಾದ್ ಸ್ಕೆಚ್ ಹಾಕಿತ್ತು. ನಮ್ಮಲ್ಲಿ ರಾ ಹೆಂಗಿದೆ ಹಾಗೆ ಮೊಸಾದ್ ಇಂಟೆಲಿಜೆನ್ಸಿ ಯಾರಿಗೆ? ಇದೇ ಇಸ್ರೇಲ್ನವ್ರಿಗೆ. ನಾನು ಅನೇಕ ಬಾರಿ ಮೊಸಾದ್ ಬಗ್ಗೆ ಹೇಳಿದ್ದೀವಿ. ಹುಡುಕಿ ಕೊಲೆ ಮಾಡುವಂತಹ ಅತ್ಯುನ್ನತ ತಂತ್ರಜ್ಞಾನವನ್ನು ಹೊಂದಿರುವಂತಹ ಮೊಸಾದ್ ಇದು. ಜಾಗತಿಕವಾಗಿ ನಮ್ಗೆ ಯಾರು ಬೇಡ ಅಂತಾರೆ ಅವರನ್ನು ಮುಗಿಸುವಂಥ ಶಕ್ತಿ ಸಾಮರ್ಥ್ಯ ಮೊಸಾದ್ಗಿದೆ. ಅವರೆಲ್ಲ ಸ್ಕೆಚ್ ಹಾಕಿದ್ರಂತೆ. ಅಸೀಮ್ ಮುನೀರ್ ಹತ್ಯೆಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸುಪಾರಿ ಕೊಟ್ಟಿದ್ರ ಅಂತ ಬ್ರೆಜಿಲ್ನ ಪತ್ರಕರ್ತ ಈ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬ್ರೆಜಿಲ್ನ ಒಬ್ಬ ಸ್ವತಂತ್ರ ಪತ್ರಕರ್ತ ಪೇಪೆ ಎಸ್ಕೋಬಾರ್ ಅಂತ ಆತನ ಹೆಸರು. ಆತ ಒಂದು ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ. ರಾಜಕೀಯ ವಿಶ್ಲೇಷಕ ಆದಂತಹ ಮಾರಿಯೋ ನವಾರ್ ಅಂತ ಇವರ ಜೊತೆಗೆ ಒಂದು ಪಾಡ್ಕಾಸ್ಟ್ ಇತ್ತು. ಆ ಪಾಡ್ಕಾಸ್ಟ್ನಲ್ಲಿ ಮಾತನಾಡುವಂತಹ ಸಮಯದಲ್ಲಿ ಆತ ಹೇಳ್ತಾನೆ, ಜೂನ್ 21ನೇ ತಾರೀಕಿಗೆ ಸ್ವಿಟ್ಜರ್ಲ್ಯಾಂಡ್ನ ಬರ್ಗೆನ್ ಸ್ಟಾಕ್ ರೆಸಾರ್ಟ್ನಲ್ಲಿ ಮಾತುಕತೆ ಆಗ್ತಾ ಇತ್ತು. ಈ ಮಾತುಕತೆಯ ನೇತೃತ್ವವನ್ನು ಕತಾರ್ ಮತ್ತು ಪಾಕಿಸ್ತಾನ ವಹಿಸಿತ್ತು. ಅದರ ಭಾಗವಾಗಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ನ ಉನ್ನತ ನಿಯೋಗ ಎಲ್ಲ ಭಾಗವಹಿಸಿತ್ತು. ಈ ಉನ್ನತ ನಿಯೋಗ ಭಾಗವಹಿಸಿದ್ದಂತಹ ಸಮಯದಲ್ಲಿ ಇಸ್ರೇಲ್ನ ಇಂಟೆಲಿಜೆನ್ಸಿ ಸಂಸ್ಥೆಯಾಗಿದ್ದಂತಹ ಮೊಸಾದ್ ಮುನೀರ್ ಅವರನ್ನು ಹತ್ಯೆ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿತ್ತು ಅಂತ ಯಾರು ಹೇಳ್ತಾ ಇರೋದು? ಪೇಪೆ ಎಸ್ಕೋಬಾರ್ ಆ ಪಾಡ್ಕಾಸ್ಟ್ನಲ್ಲಿ ಮಾತುಕತೆಯನ್ನು ಹೇಳ್ತಾನಂತ. ಆ ವ್ಯಕ್ತಿ ಹೇಳ್ತಾನೆ, ಇಸ್ರೇಲ್ಗೆ ಇದು ಇಷ್ಟವಿರಲಿಲ್ಲ, ಈ ಒಪ್ಪಂದದ ಮಾತುಕತೆಗಳು ಇಷ್ಟ ಇರಲಿಲ್ಲ. ಈ ಒಪ್ಪಂದದ ಮಾತುಕತೆಯನ್ನು ಶುರು ಮಾಡಿದ್ದೇ, ಮಧ್ಯಸ್ಥಿಕೆಯನ್ನು ವಹಿಸಿದ್ದೇ ಇದೇ ಪಾಕಿಸ್ತಾನ. ಆ ವ್ಯಕ್ತಿಯು ಕೂಡ ಪತ್ರಕರ್ತ, ಸ್ವತಂತ್ರ ಪತ್ರಕರ್ತ ಆತ, ಪೇಪೆ ಎಸ್ಕೋಬಾರ್ ಅಂತ. ಆ ವ್ಯಕ್ತಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾನೆ. ದಾಳಿ ಮಾಡೋದಕ್ಕೆ ಇವರೆಲ್ಲ ಪ್ರಯತ್ನವನ್ನು ಪಟ್ಟಿದ್ರು, ದಾಳಿಯಲ್ಲಿ ವಿಫಲ ಆಗ್ಬಿಡ್ತು ಅಂತ. ಇದೇ ವ್ಯಕ್ತಿ ಪೇಪೆ ಎಸ್ಕೋಬಾರ್ ಅಂತ ಈ ಬ್ರೆಜಿಲ್ನ ಪತ್ರಕರ್ತ ಆಯ್ತಾ. ಯಾವುದೇ ಇಸ್ರೇಲ್ನವರು ಅಥವಾ ಪಾಕಿಸ್ತಾನದವರು ಇದನ್ನು ಒಪ್ಪಿಕೊಂಡಿಲ್ಲ. ಅದಕ್ಕೆ ಡೀಟೇಲ್ಸಿಗೆ ನಾನು ಬರ್ತೀನಿ ಏನು ಬೆಳವಣಿಗೆ ಆಗಿದೆ ಅಂತ. ಬಟ್ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ನನಗೆ ಒಂದು ಮಾಹಿತಿ ಸಿಕ್ಕಿತ್ತು, ಆ ಮಾಹಿತಿ ಅನ್ವಯ ಹೇಳ್ತಾ ಇದ್ದೀನಿ, ಬೆಂಜಮಿನ್ ನೆತನ್ಯಾಹು ಇಂಥದ್ದೊಂದು ಪ್ರಯತ್ನವನ್ನು ಪಟ್ಟಿದ್ರು ಅಂತ. ನೋಡಿ, ಪಾಕಿಸ್ತಾನ ಮತ್ತು ಇಸ್ರೇಲ್ನ ಸಂಬಂಧ ಇರೋದೇ ಹಾಗೆ. AQ ಖಾನ್ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಎಲ್ಲಿ? ಪಾಕಿಸ್ತಾನದ ಪರಮಾಣು ವಿಜ್ಞಾನಿ ಆತ. ಪಾಕಿಸ್ತಾನ ಪರಮಾಣುವನ್ನು ಹೊಂದಬೇಕು ಅನ್ನೋದಕ್ಕೆ ಆ ವ್ಯಕ್ತಿ ಅತ್ಯುತ್ತಮವಾದಂತಹ ಕೆಲಸವನ್ನು ಮಾಡಿದಂಥ ವ್ಯಕ್ತಿ. ಆ ವ್ಯಕ್ತಿಯನ್ನು ಕೂಡ ಹತ್ಯೆ ಮಾಡೋದಕ್ಕೆ ಯಾರು ಹೋಗಿದ್ರು? ಇದೇ ಇಸ್ರೇಲ್ನವರು ಪ್ರಯತ್ನವನ್ನು ಪಟ್ಟಿದ್ದರು. ಆ ಹಿಸ್ಟ್ರಿ ಇದೆ ಇಸ್ರೇಲ್ ಮತ್ತು ಪಾಕಿಸ್ತಾನಕ್ಕಾಗಿ. ಒನ್ಸ್ ಅಗೇನ್ ಇದೀಗ ಆ ಸೇನಾ ಮುಖ್ಯಸ್ಥನನ್ನು ಹತ್ಯೆ ಮಾಡೋದಕ್ಕೆ ಇವರೆಲ್ಲ ಪ್ರಯತ್ನವನ್ನು ಪಟ್ಟಿದ್ರು ಅಂತ ಇದೀಗ ಅವರೆಲ್ಲ ಹೇಳ್ತಾ ಇರೋದು. ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ನೆತನ್ಯಾಹು ಅವರ ಈ ಆಲೋಚನೆಯಲ್ಲಿ ಜಿನೇವಾದಲ್ಲಿ ಹತ್ಯೆಗೆ ಸಂಚು ವಿಫಲ ಆಗಿದ್ದು ಹೆಂಗೆ? ಅಮೆರಿಕ ಮತ್ತು ಇರಾನ್ ಶಾಂತಿ ಮಾತುಕತೆ ನಡೀತಾ ಇತ್ತು, ನಮಗೆಲ್ಲ ಗೊತ್ತಿದೆ. ಅದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ಮೊಸಾದ್ ಒಂದು ಸಂಚನ್ನು ರೂಪಿಸಿತ್ತು. ನೋಡಿ, ಈ ಹಿಟ್ಲರ್ ಆಡಳಿತ ಇತ್ತಲ್ಲ, ಹಿಟ್ಲರ್ ಆಡಳಿತದ ಸಮಯದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಗೆ ಒಂದು ಕೆಲಸವನ್ನು ಕೊಟ್ಟಿರ್ತಾರೆ. ಏನಂತ? ಈ ಯಹೂದಿಗಳು ಎಲ್ಲೆಲ್ಲಿ ಕಾಣ್ತಾರೋ ಅವರೆಲ್ಲರನ್ನು ಕೂಡ ತೆಗೆದುಕೊಂಡು ಬಂದು ಈ ಗ್ಯಾಸ್ ಚೇಂಬರಿಗೆ ಹಾಕಬೇಕು, ಆ ಮುಖಾಂತರ ಒಂದು ಸಾಯಿಸಬೇಕು ಅಂತ. ಆ ವ್ಯಕ್ತಿ ಏನು ಮಾಡ್ತಾನೆ? 60 ಲಕ್ಷ ಜನರನ್ನು ಸಾಯಿಸ್ತಾನಂತ. ಅವಾಗ 1945ರಲ್ಲಿ ಆ ವ್ಯಕ್ತಿ ಸಾಯಿಸಿದ ನಂತರ 1950ರ ಸಮಯಕ್ಕೆ ಅರ್ಜೆಂಟೀನಾ ದೇಶಕ್ಕೆ ಹೋಗ್ತಾನೆ, ತನ್ನ ಹೆಸರನ್ನು ಬದಲಾವಣೆ ಮಾಡಿಕೊಂಡು. ಯಹೂದಿಗಳು ಆತನನ್ನು ಹುಡುಕ್ತಾರೆ, ಮೊಸಾದ್ನವರು ಆತನನ್ನು ಹುಡುಕ್ತಾರೆ. 60 ಲಕ್ಷ ಜನರನ್ನು ಸಾವಿಸಿದಂಥ ಈ ವ್ಯಕ್ತಿ ನಾವು ಸಾಯಿಸಬೇಕು ಅಂತ. ಅರ್ಜೆಂಟೀನಾದ ಎಲ್ಲ ನಿಯಮಗಳನ್ನು ಮೀರಿ ಮೊಸಾದ್ನವರು ಏನು ಮಾಡ್ತಾರೆ? ತಮ್ಮದೇ ಆದಂಥ ವಿಮಾನವನ್ನು ತೆಗೆದುಕೊಂಡು ಬಂದು ಆತನನ್ನು ಅಪಹರಣ ಮಾಡಿಕೊಂಡು ಹೋಗಿ ಗಲ್ಲು ಶಿಕ್ಷೆ ಕೊಡ್ತಾರೆ. ಅಂತಹ ಕಾರ್ಯಾಚರಣೆ ಹಿನ್ನೆಲೆ ಯಾರಿಗಿದೆ? ಮೊಸಾದ್ನವರಿಗಿದೆ.
ಮೊಸಾದ್ನವ್ರಿಗಿರೋದು. ಇದೇ ಆಟಗಾರರನ್ನು ಕೂಡ ಈ ಹಿಂದೆ ಈ ಪ್ಯಾಲೆಸ್ತೈನ್ ಉಗ್ರರು ದೋಚ್ಕೊಂಡು ಹೋಗಿದ್ರು ಅನ್ನೋ ಕಾರಣಕ್ಕಾಗಿ 20 ವರ್ಷಗಳ ಕಾಲ ಅವರ ವಿರುದ್ಧ ಹೋರಾಟ ಮಾಡಿದರು. ಯಾರು? ಇದೇ ಮೊಸಾದ್ನವರು. ಇದೀಗ ಅಂಥದ್ದೇ ಬೆಳವಣಿಗೆ ಆಯಿತು. ಜಿನೇವಾದಲ್ಲಿ ಇದು ಅಂತಿಮ ಹಂತದಲ್ಲಿ ಒಂದು ಕೊನೆ ಕ್ಷಣದಲ್ಲೆಲ್ಲ ಮಾಹಿತಿ ತಪ್ಪಿತು, ಅವ್ರಿಗೇನೋ ಬಿಟ್ಬಿಟ್ರು ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಈ ಪಾಕಿಸ್ತಾನದ ನಿಯೋಗ ಹೋಗ್ತಾ ಇತ್ತಲ್ಲ, ಪಾಕಿಸ್ತಾನದ ನಿಯೋಗ ಹೋಗುವಂತಹ ಸಮಯದಲ್ಲಿ ಆ ನಿಯೋಗಕ್ಕೆ ಆಲ್ರೆಡಿ ಮಾಹಿತಿ ಸಿಕ್ಕಿತ್ತಂತೆ. ಇಂಥದ್ದೊಂದು ದಾಳಿ ಆಗಬಹುದು, ಇಂಥದ್ದೊಂದು ದಾಳಿ ಆಗಬಹುದು, ಯಾರ್ಯಾರ ಮೇಲೆ? ನಮ್ಮ ರಕ್ಷಣಾ ಮುಖ್ಯಸ್ಥರ ಮೇಲೆ ದಾಳಿ ಆಗ್ಬೋದು ಅಂತ. ಈ ಕಾರಣಕ್ಕಾಗಿ ಅವ್ರು ಏನು ಮಾಡಿದ್ರು, ಮೊದಲೇ ಒಂದು ಆಲೋಚನೆಯನ್ನು ಮಾಡಿಕೊಳ್ಳೋ ಮುಖಾಂತರ ಈ ಪಾಕಿಸ್ತಾನ ಮತ್ತು ಇಸ್ರೇಲ್ ಇದೆಯಲ್ಲ, ರಾಜತಾಂತ್ರಿಕ ಸಂಬಂಧ ಇಲ್ಲ ಉಭಯ ದೇಶಗಳ ನಡುವೆ. ಅವ್ರು ಏನು ಮಾಡಿದ್ರು, ಒಮಾನ್ ದೇಶದ ರಾಜತಾಂತ್ರಿಕ ಸಂಬಂಧವನ್ನು ಬಳಕೆ ಮಾಡಿಕೊಂಡು ಇಸ್ರೇಲ್ಗೆ ಒಂದು ಎಚ್ಚರಿಕೆ ಕೊಟ್ಟರು. ಯಾವುದಾದ್ರೂ ದೇಶ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು, ಪಾಕಿಸ್ತಾನದ ಅಧಿಕಾರಿಗಳು, ಪಾಕಿಸ್ತಾನದ ರಾಜತಾಂತ್ರಿಕರ ಮೇಲೆ ಏನೋ ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರೆ ನಾವು ಆ ದೇಶವನ್ನು ಮುಗಿಸಿ ಬಿಡ್ತೀವಿ, ಜಾಗತಿಕವಾಗಿ ಮ್ಯಾಪ್ನಲ್ಲೇ ಅಳಿಸಿ ಹಾಕಿ ಬಿಡ್ತೀವಿ ಅಂತ ಯಾರು ಹೇಳಿದರು? ಇದೇ ಪಾಕಿಸ್ತಾನದವ್ರು ಹೇಳಿದರು. ಹೇಳಿದ ನಂತರ ಇಸ್ರೇಲ್ನವ್ರು ಏನೋ ಹೆದರಿಬಿಟ್ರಂತೆ. ಆ ಕಾರಣಕ್ಕಾಗಿ ಈ ಹತ್ಯೆಯಿಂದ ಆ ವ್ಯಕ್ತಿಯನ್ನು ಮುಗಿಸೋದ್ರಿಂದ ಹಿಂದೆ ಸರಿದ್ರು ಅಂತ ನಾವೆಲ್ಲ ಸುದ್ದಿ ಬರ್ತಾ ಇರೋದು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, 7 ದಶಕಗಳಿಂದ ಪಾಕಿಸ್ತಾನ ಮತ್ತು ಇಸ್ರೇಲ್ನ ಸಂಬಂಧ ಯಾವತ್ತೂ ಕೂಡ ಸರಿಯಾಗಿಲ್ಲ. ಇದು ಒಂದು ಬೆಳವಣಿಗೆ ಆಗೋದಾದರೆ, ಅದಕ್ಕಿಂತ ಮೊದಲು ಇದು ಸತ್ಯನೋ ಅಥವಾ ಪಿತೂರಿಯೋ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಾನು ಆವಾಗಲೇ ಹೇಳಿದೆ, ಪಾಕಿಸ್ತಾನವೂ ಕೂಡ ಇದನ್ನು ಅಧಿಕೃತವಾಗಿ ಹೂ ಅನ್ನೋ ಪ್ರಯತ್ನಕ್ಕೆ ಹೋಗಿಲ್ಲ, ಇಸ್ರೇಲ್ ಕೂಡ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಈ ಆರೋಪದ ಕುರಿತಂತೆ ಇಸ್ರೇಲ್ನ ಪ್ರಧಾನ ಕಚೇರಿ ಅಥವಾ ಮೊಸಾದ್ನಿಂದಲೂ ಕೂಡ ಇದ ತನಕವೂ ಕೂಡ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇದು ಒಂದು ಬೆಳವಣಿಗೆ. ಎರಡನೇ ಬೆಳವಣಿಗೆ, ಈ ವರದಿಯನ್ನು ಅಧಿಕೃತವಾಗಿ ಪಾಕಿಸ್ತಾನ ನಿರಾಕರಿಸಿಯೂ ಇಲ್ಲ ಅಥವಾ ದೃಢೀಕರಿಸುವೂ ಕೂಡ ಇಲ್ಲ. ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಏನಾಯಿತು? ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆ ಹೇಳ್ತಾ ಇದೆ, ಒಂದು ವೇಳೆ ತನ್ನ ಸೇನಾ ಮುಖ್ಯಸ್ಥರ ಹತ್ಯೆಗೆ ಇಸ್ರೇಲ್ ನಿಜವಾಗಿ ಸಂಚು ರೂಪಿಸಿದ್ರೆ ನಾವೆಲ್ಲ ದಾಳಿ ಮಾಡ್ತಿದ್ವಿ ಅಂತೆಲ್ಲ ಹೇಳ್ತಾ ಇರೋದು ಇದು ಸಂಪೂರ್ಣ ಅಸಂಬದ್ಧ, ಸುಳ್ಳು, ಕಲ್ಪಿತ ಕಥೆ ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಒಬ್ಬಂಟಿ ಪತ್ರಕರ್ತನ ಆಧಾರ ರಹಿತ ಹೇಳಿಕೆ ಇದು. ಈ ಇಡೀ ಸುದ್ದಿಯ ಮೂಲ ಬ್ರೆಜಿಲ್ನ ಪತ್ರಕರ್ತ ಪೇಪೆ ಎಸ್ಕೋಬಾರ್ ಅವರ ಒಬ್ಬರೇ ವ್ಯಕ್ತಿ ಹೇಳ್ತಾ ಇದ್ದಾರೆ. ಅದು ಕೂಡ ಒಂದು ಪಾಡ್ಕಾಸ್ಟ್ನಲ್ಲಿ ಅವರು ಹೇಳಿದ್ದಾರೆ ಹೊರತು ಅದಕ್ಕೆ ಯಾವುದೇ ಲಿಖಿತ ದಾಖಲೆ ಇಲ್ಲ, ಸ್ಯಾಟಲೈಟ್ ಆಧಾರ, ಅಧಿಕೃತವಾದಂಥ ಸರ್ಕಾರದ ಪತ್ರಗಳು ಇಲ್ಲ, ಜಗತ್ತಿನ ಮುಂದೆ ಇದನ್ನೆಲ್ಲ ತೆರೆದಿಡೋ ಪ್ರಯತ್ನವನ್ನು ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಎರಡನೇ ಬೆಳವಣಿಗೆ, ಸ್ವಿಟ್ಜರ್ಲ್ಯಾಂಡ್ ಅನ್ನು ನಾವು ಹೇಳ್ತೀವಿ, ಅನೇಕ ಬಾರಿ ಹೇಳಿದ್ದೀವಿ, ಮಾತುಕತೆಗಳಿಗೆ, ಅಂತಿಮ ಒಪ್ಪಂದಕ್ಕೆ ಅತ್ಯುತ್ತಮವಾದಂತಹ ತಾಣ ಇದು ಅಂತ. ಯಾಕಂದರೆ ಯಾವುದೇ ದೇಶದ ಜೊತೆಗೂ ಕೂಡ ರಾಜತಾಂತ್ರಿಕವಾಗಿ ಮಿಲಿಟರಿ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಹೊಂದಿರುವಂತಹ ದೇಶ ಅಲ್ಲ ಇದು, ತಟಸ್ಥವಾಗಿದೆ. ಇಂತಹ ಸ್ವಿಟ್ಜರ್ಲ್ಯಾಂಡ್ನಲ್ಲೂ ಕೂಡ ಇಂಥದ್ದು ಯಾವುದು ಬೆಳವಣಿಗೆ ಆಗಿಲ್ಲ ಅಂತ ಸ್ವಿಸ್ ಸರ್ಕಾರವು ಕೂಡ ಇದ್ರ ಬಗ್ಗೆ ಏನು ಹೇಳಿಲ್ಲ. ಇಸ್ರೇಲ್ ಇಂಥದ್ದೊಂದು ದಾಳಿಗೆ ಸಂಚು ಹೂಡಿದರೆ ಸ್ವಿಸ್ ಸರ್ಕಾರ ಅದರ ಬಗ್ಗೆ ಭದ್ರತಾ ಸಂಸ್ಥೆಗಳು ಕೂಡ ಖಂಡಿತವಾಗಿ ತನಿಖೆಯನ್ನು ನಡೆಸ್ತಾ ಇದ್ದು, ಹೀಗಾಗಿ ಯಾವುದೇ ಪುರಾವೆ ಇದ್ರ ಬಗ್ಗೆ ಇಲ್ಲ ಅಂತ ಪಾಕಿಸ್ತಾನ ಹೇಳಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಒಂದು ಬೆಳವಣಿಗೆ, ಒಂದು ಆ್ಯಂಗಲು. ಇನ್ನೊಂದು ಆ್ಯಂಗಲ್ ಇದೆ ಈ ಸ್ಟೋರಿಯಲ್ಲಿ. ಪಾಕಿಸ್ತಾನ ಇದನ್ನು ತಳ್ಳಿ ಹಾಕ್ತಾ ಇದೆ ಅಂತ ಹೇಳಿದ್ರೆ, ತನ್ನ ಸೇಫ್ಟಿಗಾಗಿಯೂ ಕೂಡ ಪಾಕಿಸ್ತಾನ ಇದನ್ನು ನೋಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ನಿರಾಕರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು, ಇಸ್ರೇಲ್ ಮತ್ತು ಪಾಕಿಸ್ತಾನ ಒಂದಾಗದ 2 ಧ್ರುವಗಳಿವು. ಯಾವುದೇ ಕಾರಣಕ್ಕೂ ಒಂದಾಗದ 2 ಧ್ರುವಗಳು. ಇದರ ಬಗ್ಗೆ ನಾವು ಅನೇಕ ಬಾರಿ ಮಾತನಾಡಿದ್ದೀವಿ. ಡೊನಾಲ್ಡ್ ಟ್ರಂಪ್ ಅಬ್ರಹಾಂ ಒಪ್ಪಂದವನ್ನು ನೀವೆಲ್ಲ ಒಪ್ಕೊಳ್ಬೇಕು ಅಂತ ಪಾಕಿಸ್ತಾನ, ಮಧ್ಯಪ್ರಾಚ್ಯ ದೇಶಗಳಿಗೆ ಹೇಳಿದಾಗ ಪಾಕಿಸ್ತಾನ ಹೇಳ್ತು ಸಾಧ್ಯವೇ ಇಲ್ಲ ನಮ್ಮ ಕಡೆ ಒಪ್ಕೊಳ್ಳೋದಕ್ಕೆ ಅಂತ. ಯಾಕಂದರೆ ರಾಜತಾಂತ್ರಿಕ ಸಂಬಂಧಗಳೇ ಇಲ್ಲ. ನೀವು ನೋಡಿ, 1947ರಲ್ಲಿ ಪಾಕಿಸ್ತಾನ ಹುಟ್ಟುಕೊಳ್ತು ಇಸ್ಲಾಂ ದೇಶವಾಗಿ, ಮುಸ್ಲಿಂ ದೇಶವಾಗಿ. ಮತ್ತೊಂದು ಕಡೆ 1948ರ ಮೇ ತಿಂಗಳಲ್ಲಿ ಯಾರು ಇಸ್ರೇಲ್ ಅಸ್ತಿತ್ವಕ್ಕೆ ಬಂತು, ಯಹೂದಿಗಳ ದೇಶಕ್ಕಾಗಿ. ಅಸ್ತಿತ್ವವನ್ನು ಪಾಕಿಸ್ತಾನ ಮೊದಲ ದಿನದಿಂದಲೂ ಕೂಡ ನಿರಾಕರಣೆ ಮಾಡ್ಕೊಂಡು ಬರ್ತಾ ಇದೆ. ಒಂದು ಸಾರ್ವಭೌಮ ದೇಶ ಅಂತ ಇವತ್ತಿನ ತನಕ ಕೂಡ ಅವರು ಒಪ್ಕೊಂಡಿಲ್ಲ. ಎರಡನೇದು, ಪಾಕಿಸ್ತಾನದ ಪಾಸ್ಪೋರ್ಟ್ನಲ್ಲಿ ನಾವು ಮೊನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಜಗತ್ತಿನ ಎಲ್ಲ ದೇಶಗಳಿಗೂ ಕೂಡ ಆ ಪಾಸ್ಪೋರ್ಟನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇದೆ, ಆದರೆ ಇಸ್ರೇಲ್ಗೆ ಹೋಗೋದಕ್ಕೆ ಅವಕಾಶ ಇಲ್ಲ ಅಂತ ಪಾಸ್ಪೋರ್ಟ್ನಲ್ಲಿಯೂ ಕೂಡ ಬರೆಯಲಾಗಿದೆ. ಇದು ಒಂದು. ಎರಡನೇದು, ಪಾಕಿಸ್ತಾನದ ಯಾವುದೇ ಪ್ರಜೆ ಕಾನೂನುಬದ್ಧವಾಗಿ ಇಸ್ರೇಲ್ಗೆ ಭೇಟಿ ನೀಡುವಂತಿಲ್ಲ. ಒಂದು ವೇಳೆ ಅಂತವರು ಭೇಟಿ ನೀಡಿ ಸಿಕ್ಕಾಕೊಂಡು ಬಿದ್ದುಬಿಟ್ರೆ ಅವರಿಗೆ ಜೈಲು ಶಿಕ್ಷೆ ಕೊಡುವಂತಹ ವ್ಯವಸ್ಥೆಯೂ ಕೂಡ ಇದೆ. ಒಂದು ಬೆಳವಣಿಗೆ. ಎರಡನೇದು, ಈ ಪ್ಯಾಲೆಸ್ತೈನ್ ಪರವಾಗಿ, ಈ ಜೆರುಸಲಂ ವಿಚಾರವಾಗಿ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವೆ ಗೊಂದಲ ಗಲಾಟೆಗಳಿದೆ. ಈ ಜೆರುಸಲಂನಲ್ಲಿ ಅಲ್-ಅಕ್ಸಾ ಮಸೀದಿ ಇದೆ. ಈ ಅಲ್-ಅಕ್ಸಾ ಮಸೀದಿ ಜಾಗತಿಕವಾಗಿರುವಂಥ 3ನೇ ಅತ್ಯಂತ ಪ್ರಮುಖ ಮಸೀದಿ ಇಸ್ಲಾಂನವರಿಗೆ, ಮುಸ್ಲಿಮರಿಗೆ ಅಂತ ಹೇಳಲಾಗುತ್ತೆ. ಈ ಅಲ್-ಅಕ್ಸಾ ಮಸೀದಿಯ ಕಾರಣಕ್ಕಾಗಿ ಜೆರುಸಲಂ ಅಥವಾ ಪ್ಯಾಲೆಸ್ತೈನ್ ಅವರು ಏನು ಹೇಳ್ತಾ ಇದೆ, ಜೆರುಸಲಂ ನಮಗೆ ಸೇರ್ಪಟ್ಟಿದ್ದು, ನಮಗದು ರಾಜಧಾನಿ ಆಗಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಪಾಕಿಸ್ತಾನವೂ ಕೂಡ ಪ್ಯಾಲೆಸ್ತೈನ್ ಪರವಾಗಿ ವಿಶ್ವಸಂಸ್ಥೆಯಲ್ಲಿ ಹೋರಾಟ ಮಾಡುತ್ತೆ. ಅದಾದ ನಂತರ ಪ್ಯಾಲೆಸ್ತೈನ್ ಪರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಸಹಾಯವನ್ನು ಮಾಡುತ್ತೆ. ಈ ಕಾರಣಕ್ಕಾಗಿ 2 ಭಿನ್ನಾಭಿಪ್ರಾಯಗಳಿದೆ. ಒಂದು. ಎರಡನೇದು, ಪಾಕಿಸ್ತಾನ ಇಸ್ಲಾಮಿನ ಎಲ್ಲ ರಾಷ್ಟ್ರಗಳಲ್ಲಿ ಪರಮಾಣುವನ್ನು ಹೊಂದಿರುವಂತಹ ದೇಶ.
ಯಾವಾಗ ಪಾಕಿಸ್ತಾನ ಪರಮಾಣುನ ಹೊಂದಿತ್ತಲ್ಲ, ಅದು ಇಸ್ಲಾಮಿಕ್ ಬಾಂಬ್ ಅಂತ ಯಾರು ಕರೆದ್ರು? ಇದೇ ಇಸ್ರೇಲ್ ಅವರು ಕರೆದಿದ್ರು, ಇಸ್ಲಾಮಿಕ್ ಬಾಂಬ್ ಅಂತ ಕರೆದ್ರು. ಯಾಕೆ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿರುವಂತಹ ಪರಮಾಣು ಬಾಂಬ್ ನಾಳೆ ಇರಾನ್ಗೆ ಸಿಗ್ಬೋದು, ಸಿರಿಯಾದವ್ರಿಗೆ ಸಿಗ್ಬೋದು, ಬೇರೆ ಬೇರೆದವ್ರಿಗೆ ಸಿಗ್ಬೋದು, ಆ ಮುಖಾಂತರ ದಾಳಿ ಆಗ್ಬೋದು ಅಂತ. ಇದರ ಭಾಗವಾಗಿ 1980ರಲ್ಲಿ ಇದೇ ಇಸ್ರೇಲ್ ಅವರು ಕಹುತಾ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಹೆಂಗೆ? ಭಾರತವನ್ನು ಬಳಕೆ ಮಾಡಿಕೊಂಡು ದಾಳಿ ಮಾಡೋದಕ್ಕೆ. ಇಂದಿರಾ ಗಾಂಧಿ ಸರ್ಕಾರ ಇತ್ತು ಭಾರತದಲ್ಲಿ, ಅದನ್ನು ಮೊದಲು ಕನ್ವಿನ್ಸ್ ಆಗಿದ್ರಂತೆ. ಅದಾದ ನಂತರ ಇಂದಿರಾ ಗಾಂಧಿ ಹಿಂದೆ ಸರಿದು ಬಿಟ್ಟರು. ಕಹುತಾ ಎನ್ನುವಂಥ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡಿ ಪರಮಾಣು ವಿಚಾರದಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡಿಬೇಕು ಅಂತ ಪ್ರಯತ್ನವನ್ನು ಪಟ್ಟಿದ್ರು. ಇದು 7 ದಶಕಗಳ ಕಾಲ ಪಾಕಿಸ್ತಾನ ಮತ್ತು ಇಸ್ರೇಲ್ ಒಂದಾಗದ ಧ್ರುವದ ಕೇಂದ್ರಗಳಾಗಿದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ವೈರಿಗಳ ನಡುವೆಯೂ ಕೂಡ ರಹಸ್ಯ ಪ್ರೇಮ ಪುರಾಣ ಇದೆ. ಅಮೆರಿಕ ಬಳಕೆ ಮಾಡಿಕೊಂಡಿತ್ತು. ಹೆಂಗೆ? ಸೋವಿಯತ್ ಮತ್ತು ಅಫ್ಘಾನ್ ಯುದ್ಧದಲ್ಲಿ ISI ಮತ್ತು ಮೊಸಾದ್ ಒಂದಾಗಿ ಅಮೆರಿಕಾದ ಒಂದು ಮಧ್ಯಸ್ಥಿಕೆಯಲ್ಲಿ ಕೆಲಸವನ್ನು ಮಾಡಿತ್ತು. 1979 ಅನ್ಸುತ್ತೆ. ಆ ಸಮಯದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಯಿತು. ಇಸ್ರೇಲ್ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನ ಮಿಲಿಟರಿ ರಹಸ್ಯವಾಗೆಲ್ಲ ಪಡೆದುಕೊಂಡಿತ್ತು. ಏನಿದು? ಅಮೆರಿಕಾದ CIA ನೇತೃತ್ವದಲ್ಲಿ ಒಂದು ಆಪರೇಷನ್ ಸೈಕ್ಲೋನ್ ಅಂತ ಎಲ್ಲ ಹೆಸರಿಡಲಾಯಿತು. ಸೋವಿಯತ್ ಮತ್ತು ಅಫ್ಘಾನ್ ನಡುವೆ ಯುದ್ಧ ಆಯಿತು. ಈಗೇನು 1979ರಲ್ಲಿ ಸೋವಿಯತ್ ಒಕ್ಕೂಟ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡುತ್ತೆ. ಅದನ್ನು ತಡೆಯೋದಕ್ಕೆ ಅಮೆರಿಕ ಒಂದು ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿತು. ಅಫ್ಘಾನ್ ಮುಜಾಹಿದ್ದೀನ್ ಉಗ್ರರಿಗೆ ಹಣ ಮತ್ತು ಸಹಾಯ ಮಾಡೋದಕ್ಕೆಲ್ಲ ಪಾಕಿಸ್ತಾನದ ISI, ಇಸ್ರೇಲ್ನ ಮೊಸಾದ್ ಎರಡೂ ಸಂಸ್ಥೆಗಳು ಕೂಡ ಕೆಲಸವನ್ನು ಮಾಡಿದ್ದು. ಇಸ್ರೇಲ್ನಿಂದ ಆಯುಧ ಪೂರೈಕೆ ಆಯಿತು. ಪಾಕಿಸ್ತಾನದ ISIನಿಂದ ರಷ್ಯಾದ ಆಯುಧಗಳ ರಹಸ್ಯವಾಗೆಲ್ಲ ಕೊಡ್ತು. ಮೊಸಾದ್ನವರು ಏನು ಮಾಡಿದ್ರು? ಅರಬ್ ಮತ್ತು ಇಸ್ರೇಲ್ ಯುದ್ಧಗಳ ಸಮಯದಲ್ಲಿ ಇಸ್ರೇಲ್ ಸೇನೆ ರಷ್ಯಾ ತಯಾರಿತ ಅತ್ಯಾಧುನಿಕ ಆಯುಧಗಳನ್ನು ಅರಬ್ ಸೈನಿಕರಿಂದ ವಶಪಡಿಸಿಕೊಂಡು ತನ್ನ ಬಳಿ ಎಲ್ಲ ಇಟ್ಕೊಂಡಿತ್ತು. ಅದನ್ನು ಕೊಡೋ ಪ್ರಯತ್ನವನ್ನು ಇವರೆಲ್ಲ ಮಾಡಿದರು. ಅಂದರೆ ರಹಸ್ಯವಾಗಿ ಈ ರೀತಿಯಾಗಿ ಉಭಯ ದೇಶಗಳು ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯನ್ನು ಈ ಎಲ್ಲ ಬೆಳವಣಿಗೆಗಳನ್ನು ಮಾಡ್ತಾ ಇದ್ರು ಕೂಡ ಈ ಅಮೆರಿಕಾದ ಕಾರಣಕ್ಕಾಗಿ 1979ರಲ್ಲಿ ಒಂದೇ ಧ್ರುವದ ಆಧಾರದ ಮೇಲೆ ಕೆಲಸ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದು. ಆದರೆ ಇದು ತನಕವೂ ಕೂಡ ಗಮನಿಸಬೇಕಾದ ಸಂಗತಿ, ಪಾಕಿಸ್ತಾನ ಸೇನೆ ಮತ್ತು ಇಸ್ರೇಲ್ ಸೇನೆ ಮುಖಾಮುಖಿಯಾಗಿ ಈ ತನಕವೂ ಕೂಡ ಇತಿಹಾಸದಲ್ಲಿ ಯುದ್ಧವನ್ನ ಮಾಡಿಲ್ಲ. ಆದರೆ ರಾಜತಾಂತ್ರಿಕವಾಗಿ ಭಿನ್ನಾಭಿಪ್ರಾಯಗಳಿದೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಇನ್ನು ಜೀ ಕನ್ನಡ ನ್ಯೂಸ್ DNA 3ನೇ ಸುದ್ದಿ.